ನಮಸ್ಕಾರ ವೀಕ್ಷಕರೇ. ಎಷ್ಟೋ ಒಂದು ಜಾಗಗಳಿಗೆ ಈಗ ಚಿನ್ನದ ಬೆಲೆ ಬಂದಿರೋದ್ರಿಂದ ಖಾಲಿ ಇರೋ ಜಾಗಗಳನ್ನು ಅಕ್ವೈರ್ ಮಾಡ್ಕೊಳ್ಳೋವಂಥದ್ದು, ಅದಕ್ಕೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಆ ಜಾಗವನ್ನು ಮಾರಾಟ ಮಾಡುವಂಥದ್ದನ್ನು ನಾವು ನೋಡ್ತಾ ಇರ್ತೀವಿ. ಕರ್ನಾಟಕ ಕಂದಾಯ ಆಯುಕ್ತಾಲಯ ಮೇ 20, 2026ರಂದು ಒಂದು ಮಹತ್ವದ ಸುತ್ತೋಲೆಯನ್ನು ಹೊರಡಿಸಿರೋವಂಥದ್ದು. ವಂಚನೆ ತಡೆಯಲು ಒಂದು ಕಠಿಣ ನಿಯಮವನ್ನು ಜಾರಿ ಮಾಡಿದೆ ಮತ್ತು ಭೂ ಮಾಫಿಯಾವನ್ನು ಇದರಿಂದ ತಡೆಗಟ್ಟಬಹುದಾಗಿರುತ್ತೆ ಅಂತ ಅದರ ಉದ್ದೇಶ ಆಗಿದೆ. ಮೃತ ಭೂ ಮಾಲೀಕರಿಗೆ ಯಾವುದೇ ಕಾನೂನುಬದ್ಧ ವಾರಸುದಾರರು ಇಲ್ಲವೆಂದು ದೃಢಪಟ್ಟರೆ ಅಂಥ ಜಮೀನುಗಳನ್ನು ಸರ್ಕಾರಿ ಮೀಸಲು ಜಮೀನು ಅಂತ ಹೇಳಿ ದಾಖಲೆ ಮಾಡಲಾಗ್ತಾ ಇದೆ. ಆ ಜಮೀನಿನ ಖರೀದಿ, ಮಾರಾಟ, ಹಸ್ತಾಂತರ ಹಾಗೂ ನೋಂದಣಿಯನ್ನು ಕಾವೇರಿ ತಂತ್ರಾಂಶದಲ್ಲಿ ತಕ್ಷಣಕ್ಕೆ ಲಾಕನ್ನು ಮಾಡಲಾಗ್ತಾ ಇದೆ. ತಹಶೀಲ್ದಾರ್ ತನಿಖೆಯ ಬಳಿಕವೂ ಯಾವುದೇ ನೈಜ ವಾರಸುದಾರರು ಪತ್ತೆಯಾಗದಿದ್ದರೆ ಕರ್ನಾಟಕ ಭೂ ಕಂದಾಯ ಕಾಯ್ದೆಯ 1964ರ ಅಡಿಯಲ್ಲಿ ಜಮೀನು ಸರ್ಕಾರದ ವಶಕ್ಕೆ ಸೇರುತ್ತೆ. ನೈಜ ವಾರಸುದಾರರು ನಂತರ ಭೂ ದಾಖಲೆಗಳ ಮೂಲಕ ಹಾಜರಾದರೆ ಕಾನೂನು ಪ್ರಕ್ರಿಯೆ ಮೂಲಕ ಜಮೀನನ್ನು ಮರಳಿ ಪಡೆಯಲು ಅವಕಾಶ ಇರುತ್ತೆ. ಹಾಗಾಗಿ ನೀವು ಯಾವುದೇ ಒಂದು ಜಾಗಗಳು ನಿಮಗೆ ಅದಕ್ಕೆ ಮಾಲೀಕರಿಲ್ಲ ಅಂತ ಅಂದಾಗ ಅದಕ್ಕೆ ಯಾರೂ ಕೂಡ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಆ ಜಾಗಗಳನ್ನು ಮಾರಾಟ ಮಾಡೋದು ಅಥವಾ ಮತ್ತೊಂದು ರೀತಿಯಲ್ಲಿ ಅದನ್ನು ಬಳಸ್ಕೊಳ್ಳೋದು ತಪ್ಪಾಗುತ್ತೆ. ಅದರಿಂದ ಯಾರೂ ಕೂಡ ಇಂಥ ಜಾಗಗಳು ನಿಮ್ಮ ಸುತ್ತಮುತ್ತ ಇದೆ ಅಂದಾಗ ನೀವು ಕಂದಾಯ ಇಲಾಖೆಗೆ ಅದನ್ನು ತಿಳಿಸ್ಬೋದಾಗಿರುತ್ತೆ. ಇದರಿಂದ ಎಷ್ಟೋ ಜನ ಅಮಾಯಕರು ಬಲಿಯಾಗೋದು ತಪ್ಪುತ್ತೆ.